ದಿನಾಂಕ 29/9/2025 ಅವತ್ತು ಮೋಹನ್ ಕುಮಾರ್ ಆಲೂರು ತಾಲೂಕು ಸೇರಿದ ಮೋಹನ್ ಕುಮಾರ್ ಮನೆಯಲ್ಲಿ ಒಂದು ಸ್ಫೋಟವನ್ನು ಆಗಿರ್ತದೆ. ಅವ್ರ ಮನೆಯಲ್ಲಿ ಮೋಹನ್ ಕುಮಾರ್ ಅವರು ಅವ್ರ ಮಗನಾದ ಸುದರ್ಶನ್, ಸೊಸೆಯಾದ ಕಾವ್ಯ ಮತ್ತು ಮೊಮ್ಮಕ್ಕಳು ಪ್ರೀತಮ್, ಗೌತಮ್ ಮತ್ತು ಇನ್ನೊಬ್ರು ಚಿಕ್ಕ ಮಗುನೂ ಇರ್ತದೆ. ಈ ಮನೆಯಲ್ಲಿ ಅವ್ರು ವಾಸ ಮಾಡ್ಕೊಂಡು ಬಂದಿರ್ತಾರೆ. ಸುಮಾರು ರಾತ್ರಿ 8:30 ಇಂದ 9:00 ಟೈಮಲ್ಲಿ ಅವ್ರ ಮನೆಯಲ್ಲಿ ಯಾವಾಗ ಮೋಹನ್ ಕುಮಾರ್ ಅವ್ರ ಮೊಮ್ಮಕ್ಕಳೆಲ್ಲ ಕೂತ್ಕೊಂಡು ಹಾಲಲ್ಲಿ ಕೂತ್ ಸಮಯದಲ್ಲಿ ಒಂದು ಬ್ಲಾಸ್ಟ್ ಸೌಂಡ್ ಒಂದು ಕೇಳುತ್ತೆ. ಆ ಸಮಯದಲ್ಲಿ ಅವ್ರ ಮನೆಯಿರುವ ಕಿಟಕಿ ಅಲ್ಲಿ ಗ್ಲಾಸ್ ಎಲ್ಲ ಇರ್ತಾರೆ, ಅದೆಲ್ಲ ಒಡೆದೋಗುತ್ತೆ. ಮತ್ತು ಏನಾಗುತ್ತೆ ಅಂತ ಹೋಗಿ ನೋಡ್ತಾರೆ. ಆ ಸಮಯದಲ್ಲಿ ಅವರು ಮಗ ಸುದರ್ಶನ್ ಮತ್ತು ಸೊಸೆಯಾದ ಕಾವ್ಯರವರು ಏನೋ ಒಂದು ಕೆಲಸ ಮಾಡ್ತಾ ಇರುವಾಗ ಒಂದು ಬ್ಲಾಸ್ಟ್ ಆಗಿರ್ತದೆ ಅಂತ ಗೊತ್ತಾಗಿರ್ತದೆ. ಆ ಸಮಯದಲ್ಲಿ ಮೊಮ್ಮಕ್ಕಳು ಮತ್ತು ಅವರೆಲ್ಲ ಮನೆಯಿಂದ ಆಚೆ ಬರ್ತಾರೆ. ಅದೇ ಸಮಯದಲ್ಲಿ ಸುದರ್ಶನ್ ಮತ್ತು ಕಾವ್ಯ ಅವರಿಗೆ ಏಟ್ ತುಂಬ ಜಾಸ್ತಿ ಆಗಿರ್ತದೆ. ಅಲ್ಲಿ ಸ್ವಲ್ಪ ಹೊಗೆ ಇರ್ತದೆ ಮತ್ತು ಬೆಂಕಿ ಇರ್ತದೆ ಮತ್ತು ಬರ್ನ್ಸು ಆಗಿರ್ತದೆ. ಅದಾದಮೇಲೆ ಅವ್ರಿಗೂ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಅವ್ರ ಮನೆಯಲ್ಲಿ ಕೂತಿರೋ ಸಮಯದಲ್ಲಿ ಅವರು ಮಗ ಮತ್ತು ಸೊಸೆ ಏನು ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಒಂದು ಸಿಲಿಂಡರ್ ಇತ್ತು. ಸಿಲಿಂಡರ್ ಸ್ಫೋಟಕ ಅಥವಾ ಬೇರೆ ಏನೋ ಕೆಲಸ ಮಾಡ್ತಾ ಇರುವಾಗ ಅದು ಏನು ವಸ್ತು ಯೂಸ್ ಮಾಡ್ತದೆ, ಆ ವಸ್ತುವಿಂದ ಸ್ಫೋಟಕ ಆಗಿರಬಹುದು ಅಂತ ಅವರು ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ಈಗಾಗಲೇ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ ಸುದರ್ಶನ್ ಮತ್ತು ಕಾವ್ಯ ಏನು ಕೆಲಸ ಮಾಡ್ತಾ ಇರುವಾಗ ಬ್ಲಾಸ್ಟ್ ಆಯಿತು. ಅವರಿಬ್ಬರೂ ಹೆವಿ ಬರ್ನ್ ಇಂಜುರೀಸ್ ಇದೆ. ಈಗಾಗಲೇ ಅವರು ಬೆಂಗಳೂರು ಇರುವ ಒಂದು ಆಸ್ಪತ್ರೆಗೆ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಮತ್ತು ಅವರಿಬ್ಬರು ಮೊಮ್ಮಕ್ಕಳಿದ್ರು, 3 ಜನ ಮೊಮ್ಮಕ್ಕಳು ಏನು ಚಿಕ್ಕವರಿದ್ರು, ಅವ್ರಿಗೇನು ಜಾಸ್ತಿ ಏನು ಏಟ್ ಆಗಿಲ್ಲ. ಒಬ್ಬನೇ 14 ವರ್ಷ ಹುಡುಗ ಮಾತ್ರ ರೈಟ್ ಆ್ಯಂಕ್ಲಲ್ಲಿ ಒಂದು ಸಣ್ಣ ಇಂಜುರಿ ಮಾತ್ರ ಆಗಿದೆ. ಬಟ್ ಅವ್ರಿಗೇನು ಗ್ರೀವಿಯಸ್ ಇಲ್ಲ ಆ್ಯಂಡ್ ದೇರ್ ಆಲ್ ಔಟ್ ಆಫ್ ಲೈಫ್ ಡೇಂಜರ್. ನಮಗಿರೋ ಮಾಹಿತಿ ಪ್ರಕಾರ ಅವ್ರ ಮನೆಯಲ್ಲಿ 8:30 ಸಮಯದಲ್ಲಿ ಏನು ಮನೆಯಲ್ಲಿ ಕೂತ್ಕೊಂಡು ಮಾತಾಡೋ ಸಮಯದಲ್ಲಿ ಮಗ ಮತ್ತು ಸೊಸೆ ಅವರು ಅದು ಕಾಂಪೌಂಡ್ ಮತ್ತು ಮನೆ ಮಧ್ಯದಿಲ್ಲ ಒಂದು ಬಾತ್ರೂಮ್ ಪಕ್ಕದಲ್ಲಿ ಒಂದು ಅವ್ರ ಮನೆಯಲ್ಲಿ ಕಾರ್ಪೆಂಟ್ರ್ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಅಲ್ಲಿ ಸ್ವಲ್ಪ ವುಡ್ ಲಾಗ್ಸ್ ಇತ್ತು, ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಅಲ್ಲಿರೋ ಏನೋ ಒಂದು ವಸ್ತುವನ್ನು ಈ ಸ್ಫೋಟವನ್ನು ಮಾಡಿದ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ. ಆದರೆ ಇದು ಸ್ಫೋಟ ಏನಿಂದ ಆಗಿದೆ ಅಂತ ನಮಗೆ ಇನ್ನೂ ನಾವು ಇನ್ನೂ ತನಿಖೆಯನ್ನು ಮುಂದುವರಿಸ್ತಾ ಇದ್ವಿ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಫಾರೆನ್ಸಿಕ್ಸ್ ಟೀಮ್, ಏನು ರೀಜನಲ್ ಫಾರೆನ್ಸಿಕ್ಸ್ ಟೀಮ್ ಅಂತ ಹೇಳ್ತೀವಿ, ಅವ್ರು ಈಗಾಗಲೇ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬ್ಲಾಸ್ಟ್ ಆಗಿರುವ ಸ್ಥಳದಲ್ಲಿ ಇರುವ ಏನಾದರೂ ಮೆಟಲ್ ಐಟಮ್ಸ್ ಮತ್ತು ಇರುವ ಅದರ್ ಕಾರ್ಪೆಂಟ್ರಿ ಐಟಮ್ಸ್ ಮತ್ತು ಕೆಮಿಕಲ್ಸ್ ಏನಿದೆಯೋ ಅದೆಲ್ಲ ಅವ್ರು ಸಂಗ್ರಹಿಸ್ತಾ ಇದ್ದಾರೆ. ಸೊ ದಟ್ ವಾಟ್ ದ ರೀಸನ್ ಫಾರ್ ದ ಬ್ಲಾಸ್ಟ್ ಅಂತ ತಿಳ್ಕೊಳ್ಳೋಕ್ಕೆ ಅವ್ರನ್ನೂ ಸಹ ಎಲ್ಲ ಮೆಟೀರಿಯಲ್ಸನ್ನು ಸಹ ಸಂಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇನ್ನೂ ನಮಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಬರಲಿ ಅಂತ ಕಾರಣಕ್ಕೋಸ್ಕರ ಸ್ವಲ್ಪ ದೊಡ್ಡ ಮಟ್ಟಿಗೆ ಆಗಿರಬಹುದು ಅಂತ ಅದು ಕಾಂಪೌಂಡ್ ವಾಲೆಲ್ಲ ಬಿದ್ದಿದೆ ಅಂತ ಕಾರಣಕ್ಕೋಸ್ಕರ ತನಿಖೆಯನ್ನು ಮುಂದುವರ್ಸೋಕ್ಕೆ ನಾವು ಸ್ಪೆಷಲ್ ಟೀಮ್ ಬೆಂಗಳೂರಿಂದ ಕರೆಸ್ತೀವಿ. ಅವರು ಬಂದಿದ್ದಾರೆ. ಅವರು ಸಹ ದ ರೀಸನ್ ಆಫ್ ದ ಬ್ಲಾಸ್ಟ್ ಆ್ಯಂಡ್ they are also doing the investigation of the scene of crime. What are the items that could have led to the scene of crime ಅಂತ or the blast. ಈ ಸಂಬಂಧಪಟ್ಟಂಗೆ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮತ್ತು MLC ಪ್ರಕಾರ ಸಿಲಿಂಡರ್ ಬ್ಲಾಸ್ಟ್ ಅಂತ ಅವ್ರು ಕೊಟ್ಟಿದ್ದಾರೆ. ಅದನ್ನು ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಈಗ ನಮಗೆ ಅವರು MLC ಕೊಡುವಾಗ ಕಂಪ್ಲೇಂಟ್ ಕೊಡುವಾಗ ಸಿಲಿಂಡರ್ ಆಗಿರಬಹುದು ಅಂತ ಅವ್ರು ಹೇಳಿದ್ದಾರೆ. ಬಟ್ ನಾವು ಅದಕ್ಕೆ ಸೀಮಿತ ಆಗ್ತಾ ಇಲ್ಲ. ನಾವು ಎಲ್ಲ ರೀತಿಯೂ ಅದು ಇದರಿಂದ ಆಗಿದೆ ಅಂತ ನಮಗಿನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಆದರೆ ನಾವು ಅಲ್ಲಿರೋ ಕೆಮಿಕಲ್ ಕಾಂಪೊನೆಂಟ್ಸ್ ಏನಿದೆಯೋ ಅದನ್ನು ತಗೊಂಡು ನಾವು ನೋಡಿದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ. ಏನೇನು ಐಟಮ್ಸ್ ನಮ್ಗೆ ಸಿಕ್ಕಿದೆ ಅದೆಲ್ಲ ತಗೊಂಡಿದ್ವಿ. ಸೊ ಈಗ ತಾವು ಹೇಳಿದಂಗೆ ಬೇರೆ ವಸ್ತುವಿಂದ ಆಗಿರೋದ್ರ ಬಗ್ಗೆ ನಮಗಿನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಸೊ ಯಾವ್ದು ಬಗ್ಗೆ ಆಗಿರೋ ಸ್ಪಷ್ಟತೆ ನಮ್ಗೆ ಸ್ವಲ್ಪ ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಅವರು ಸುದರ್ಶನ್ ಅವರು ಒಂದು ಸಬ್ಸಿಡಿ ಆಫ್ ಬಾಷ್ ಅಂತ ಒಂದು ಕಂಪ್ನಿಯಲ್ಲಿ ಇಟ್ಸ್ ಯೂಸ್ ಫಾರ್ ಮೇಕಿಂಗ್ ಸ್ಪೇರ್ ಪಾರ್ಟ್ಸ್. ಸೊ ಅದರಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರ ಮನೆಯವರು ಏನು ಕೆಲಸ ಮಾಡ್ತಾ ಇರಲಿಲ್ಲ. ಅವ್ರಿಗೊಂದು 11 ತಿಂಗಳ ಮಗು ಹೊಂದಿದೆ. ಈಗ ಸದ್ಯಕ್ಕೆ ಸುದರ್ಶನ್ ಮತ್ತು ಅವ್ರ ವೈಫ್ ಬಂದು ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇವರು ನಮಗಿರೋ ತನಿಖೆಯಲ್ಲಿ ಬಂದಿರೋ ಮಾಹಿತಿ, ಅವರು ಇದು ಬಿಟ್ಟು ಅವ್ರು ಏನು ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅದು ಬಿಟ್ಟು ಅವರು ಬೇರೆ ಕಾರ್ಪೆಂಟ್ರಿ ಕೆಲಸನೂ ಸಹ ಅವ್ರು ಮಾಡ್ತಾಯಿದ್ರು ಮನೆಯಲ್ಲಿ. ಬಿಕಾಸ್ ಏನು ಸ್ಫೋಟಕ ಆಗಿರೋ ಪ್ಲೇಸಲ್ಲಿ ಕೆಲವೊಂದು ವುಡ್ ಐಟಮ್ಸು ಸಹ ಚಿಲ್ಲಾಪಿಲ್ಲಿ ಆಗಿರೋ ವುಡ್ ಐಟಮ್ಸು ಸಹ ನಮ್ಗೆ ಸಿಕ್ಕಿದೆ. ಅಲ್ಲಿನೂ ಕಾರ್ಪೆಂಟ್ರಿ ಕೆಲಸ ಮಾಡ್ತಾ ಇದ್ರು ಸಹ ನಮ್ಮ ಮಾಹಿತಿ ಇದೆ. ಇಲ್ಲ, ನಡೆಸ್ತಾ ಇದ್ದಾರೆ. ಒಂದು ಟೀಮ್ ಆಲ್ರೆಡಿ ನಡೆಸ್ತಾ ಇದ್ದಾರೆ. ಅದನ್ನು ಹೆಲ್ಪ್ ಮಾಡೋಕ್ಕೆ, ಎಕ್ಸ್ಟ್ರಾ ಸಪೋರ್ಟ್ ಕೊಡೋಕ್ಕೆ ಬೆಂಗಳೂರಿನಿಂದ ಟೀಮ್ ಇನ್ನೊಂದು ಬರ್ತಾ ಇದೆ.